ನಮ್ಮ ಪ್ಯಾನ್ಕ್ರಿಯಾಸ್ ಆರೋಗ್ಯದಿಂದ ಇರಬೇಕೆಂದರೆ ಯಾವ ತರ ಆಹಾರವನ್ನು ತೆಗೆದುಕೊಂಡರೆ ಒಳ್ಳೆಯದು ಅನ್ನೋ ವಿವರಗಳನ್ನು ಈ ವಿಡಿಯೋದೊಳಗಡೆ ನೋಡೋಣ. ಪ್ಯಾನ್ಕ್ರಿಯಾಸ್ ಆರೋಗ್ಯದಿಂದ ಇರಬೇಕೆಂದರೆ ಮೂಲವಾಗಿ ಪ್ಯಾನ್ಕ್ರಿಯಾಸ್ ಎಂದರೆ ಏನು, ಇದು ನಮ್ಮ ದೇಹದೊಳಗಡೆ ನಿರ್ವಹಿಸುವ ವಿಧಾನಗಳು ಏನು. ಪ್ಯಾನ್ಕ್ರಿಯಾಸ್ ನಮ್ಮ ಹೊಟ್ಟೆಯ ಭಾಗದಲ್ಲಿ ಬಲಬದಿಯಲ್ಲಿ ಹೊಟ್ಟೆಯ ಹಿಂಭಾಗದಲ್ಲಿರುತ್ತದೆ. ಬಹುತೇಕ 6 ಇಂಚು ಸೈಜಿನಲ್ಲಿಷ್ಟು ಇರುವ ಪ್ಯಾನ್ಕ್ರಿಯಾಸ್ ನಮಗೆ 60 ರೀತಿಯ ಒಳ್ಳೆಯದನ್ನು ಮಾಡುತ್ತದೆ ಅಂತ ಯಾವುದೇ ಅನುಮಾನವಿಲ್ಲ. ಇದರ ವಿಶೇಷತೆಗಳನ್ನು ತಿಳಿಯುವ ಮೊದಲು ನಾವು ಒಂದು ಮುಖ್ಯವಾದ ವಿಷಯವನ್ನು ತಿಳಿದುಕೊಳ್ಳುವ ಅಗತ್ಯವಿದೆ. ನಮ್ಮ ದೇಹದೊಳಗಡೆ 2 ವಿಧವಾದ ಗ್ಲ್ಯಾಂಡ್ಸ್ ಇರುತ್ತೆ. ಒಂದು ಎಂಡೋಕ್ರೈನ್ ಗ್ಲ್ಯಾಂಡ್ಸ್, ಎರಡನೆಯದು ಎಕ್ಸೋಕ್ರೈನ್ ಗ್ಲ್ಯಾಂಡ್. ಮೊದಲಿಗೆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್, ಇದರ ಬಗ್ಗೆ ನಾವು ನೋಡಿದರೆ ಇದು ಹಾರ್ಮೋನ್ಗಳನ್ನು ತಯಾರು ಮಾಡುತ್ತದೆ. ಇದು ನೇರವಾಗಿ ರಕ್ತದೊಳಗಡೆ ಸೇರಿ ಕೆಲಸ ಮಾಡ್ತಾ ಇರುತ್ತದೆ. ಎರಡನೆಯದು ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್, ಇದು ಎಂಜೈಮ್ಸ್ ಗಳನ್ನು ತಯಾರು ಮಾಡುತ್ತಾ ಇರುತ್ತದೆ. ಇದು ಮಾತ್ರ ರಕ್ತ ಅಲ್ಲದೆ ತಯಾರಿಕೆಯ ಸ್ಥಾನದಲ್ಲಿ ಕೂಡ ಕೆಲಸ ಮಾಡ್ತಾ ಇರುತ್ತದೆ. ಪ್ಯಾನ್ಕ್ರಿಯಾಸ್ ವಿಷಯದಲ್ಲಿ ಬಂದರೆ ಇದರೊಳಗೆ ಎಂಡೋಕ್ರೈನ್, ಎಕ್ಸೋಕ್ರೈನ್ ಎರಡೂ ಇರುತ್ತದೆ. ಅಂದರೆ ಪ್ಯಾನ್ಕ್ರಿಯಾಸ್ ಆ ಕಡೆ ಹಾರ್ಮೋನ್ಗೆ ತಯಾರಿಸುತ್ತದೆ, ಇಲ್ಲಿ ಎಂಜೈಮ್ಸ್ ಅನ್ನು ಕೂಡ ತಯಾರಿಸಬಹುದು. ಈ ತರ ಪ್ಯಾನ್ಕ್ರಿಯಾಸ್ 2 ವಿಧಾನದಲ್ಲಿ ಕೆಲಸ ಮಾಡುತ್ತಾ ಅದಕ್ಕೆ ಇದನ್ನು ಮಿಕ್ಸೆಡ್ ಗ್ಲ್ಯಾಂಡ್ಸ್ ಅಂತ ಕರೆಯುತ್ತಾರೆ. ಈ ತರ ಪ್ಯಾನ್ಕ್ರಿಯಾಸ್ ಒಳಗಡೆ ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಪ್ರೋಟೀನ್ ಜೀರ್ಣ ಆಗುವುದಕ್ಕೆ ಟ್ರಿಪ್ಸಿನ್ಸ್, ಕೈಮೋಟ್ರಿಪ್ಸಿನ್ಸ್ ಅನ್ನು ಉತ್ಪತ್ತಿ ಮಾಡ್ತಾ ಇರುತ್ತದೆ. ಕಾರ್ಬೋಹೈಡ್ರೇಟ್ ಜೀರ್ಣಗೋಸ್ಕರ ಅಮೈಲೇಸ್ ಅನ್ನು ತಯಾರಿಸುತ್ತದೆ. ಅಲ್ಲದೆ ಫ್ಯಾಟ್ಸ್ ಅನ್ನು ಜೀರ್ಣ ಮಾಡುವುದಕ್ಕೆ ಲೈಪೇಸ್ ಅನ್ನು ಉತ್ಪತ್ತಿ ಮಾಡ್ತಾ ಇರುತ್ತದೆ. ಈಗ ಪ್ಯಾನ್ಕ್ರಿಯಾಸ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ವಿಷಯಕ್ಕೆ ಬಂದರೆ ಗ್ಲೂಕೋಸ್ ಮೆಟಾಬಾಲಿಸಮ್ ಗೋಸ್ಕರ ಇನ್ಸುಲಿನ್ ಗ್ಲೂಕಾಗಾನ್ ಹಾರ್ಮೋನ್ ಅನ್ನು ತಯಾರಿಸುತ್ತದೆ ಅನ್ನೋ ಮಾತು. ಆದ್ದರಿಂದ ಇಂತಹ ಮುಖ್ಯವಾದ ಪ್ಯಾನ್ಕ್ರಿಯಾಸ್ ಗೋಸ್ಕರ ನಾವು ಸರಿಯಾದ ಎಚ್ಚರಿಕೆಯಿಂದ ಇದ್ದು ಒಳ್ಳೆಯ ಆಹಾರವನ್ನು ತಿಂದರೆ ನಮ್ಮ ದೇಹದೊಳಗಡೆ ಪ್ರಮುಖ ಭಾಗ ಆರೋಗ್ಯದಿಂದ ಇರುತ್ತದೆ. ನಮ್ಮ ದೇಹದೊಳಗಡೆ ಎಷ್ಟು ಪ್ರಮುಖವಾದ ಪಾತ್ರವನ್ನು ಪೋಷಣೆ ಮಾಡುವ ಪ್ಯಾನ್ಕ್ರಿಯಾಸ್ ಅನ್ನು ಆರೋಗ್ಯದಿಂದ ನೋಡಿಕೊಳ್ಳುವ ನಮ್ಮೆಲ್ಲರ ಜವಾಬ್ದಾರಿ. ಹಾಗಾದರೆ ನಮ್ಮ ಪ್ಯಾನ್ಕ್ರಿಯಾಸ್ ಅನ್ನು ಆರೋಗ್ಯದಿಂದ ಇಟ್ಟುಕೊಳ್ಳಲು ಏನು ಮಾಡಬೇಕು ಈಗ ನೋಡೋಣ ಒಂದು ಸಾರಿ. ಹಣ್ಣುಗಳು, ತರಕಾರಿಗಳಿಂದ ಕೂಡಿದ ಆರೋಗ್ಯವಾದ ಆಹಾರಗಳನ್ನು ಪ್ರತಿದಿನ ತಪ್ಪದೆ ತೆಗೆದುಕೊಳ್ಳುವ ಅಗತ್ಯವಿದೆ. ಹೆಚ್ಚಿನ ಪ್ರಮಾಣದಲ್ಲಿ ಶುಗರ್ಗಳಿಂದ ಕೂಡಿದ ಪ್ರೊಸೆಸ್ ಮಾಡಿದ ಫುಡ್ಗಳನ್ನು ತುಂಬಾ ಕಡಿಮೆ ಮಾಡುವ ಪ್ರಯತ್ನ ಮಾಡುವುದು ಅಗತ್ಯವಿದೆ. ಒಂದು ದಿನಕ್ಕೆ ಕನಿಷ್ಠ ಪಕ್ಷವಾದರೂ 2 ರಿಂದ 3 ಲೀಟರ್ ನೀರು ಕುಡಿಯುವುದು ಅಗತ್ಯವಿದೆ. ದೇಹಕ್ಕೆ ಆಗಾಗ ಡಿಹೈಡ್ರೇಟ್ ಆಗದೆ ನೋಡಿಕೊಳ್ಳುವ ಅಗತ್ಯವಿದೆ. ಅಲ್ಲದೆ ಪ್ರತಿದಿನ ವ್ಯಾಯಾಮವನ್ನು ಖಂಡಿತವಾಗಿ ಅಭ್ಯಾಸ ಮಾಡಿಕೊಳ್ಳುವುದು ಅಗತ್ಯವಿದೆ. ಇದು ನಮ್ಮ ದೇಹದ ನಿರ್ಮಾಣಕ್ಕಾಗಿ ಜೈವಿಕ ಪ್ರಕ್ರಿಯೆಗೆ ಆಶ್ಚರ್ಯಕರವಾಗಿ ಕೆಲಸ ಮಾಡುತ್ತದೆ ಅಂತ ಯಾವುದೇ ಅನುಮಾನವಿಲ್ಲ. ಸ್ಮೋಕಿಂಗ್, ಆಲ್ಕೋಹಾಲ್ ಡ್ರಿಂಕ್ಗಳಂತಹ ಕೆಟ್ಟ ಅಭ್ಯಾಸಗಳನ್ನು ಸಾಧ್ಯವಾದಷ್ಟು ದೂರವಿಡಬೇಕು. ಆಹಾರ ನಿಯಮಗಳನ್ನು ಪಾಲಿಸುತ್ತಾ ವೇಟ್ ಮ್ಯಾನೇಜ್ಮೆಂಟ್ ಮಾಡಿಕೊಳ್ಳುತ್ತಾ ಇರುವ ಅಗತ್ಯವಿದೆ. ಫ್ಯಾಟಿ ಆಸಿಡ್ ಸಾಕಷ್ಟು ಹೆಚ್ಚಿರುವ ಪ್ಲಾಂಟ್ ಫುಡ್ ತೆಗೆದುಕೊಳ್ಳುತ್ತಾ ಇದ್ದರೆ ಬಹಳ ಪ್ರಯೋಜನಕಾರಿ ಇರುತ್ತದೆ. ತುಂಬಾ ಮುಖ್ಯವಾದ ರೆಡ್ ಮೀಟ್ ಪ್ರೊಸೆಸ್ ಮಾಡಿದ ಬಹಳ ಕಡಿಮೆ ತೆಗೆದುಕೊಂಡರೆ ಒಳ್ಳೆಯದಾಗುತ್ತದೆ. ಕೊನೆಯದಾಗಿ ಎಲ್ಲಾ ರೀತಿಯ ಹಣ್ಣುಗಳು, ತರಕಾರಿಗಳು, ಡ್ರೈ ಫ್ರೂಟ್ಸ್, ಕಡಿಮೆ ಮಾಂಸ ಆಹಾರಗಳು ಇರುವ ಬ್ಯಾಲೆನ್ಸ್ ಡೈಟ್ ತೆಗೆದುಕೊಳ್ಳುತ್ತಾ ದೈಹಿಕ ಶ್ರಮವನ್ನು ಒಂದು ಅಭ್ಯಾಸವನ್ನಾಗಿ ಮಾಡಿದ್ದರೆ ಇದೇ ನಮಗೆ ಒಂದು ಒಳ್ಳೆಯ ಆರೋಗ್ಯವನ್ನು ಕೊಡುತ್ತದೆ ಅಂತ ನಮಗೆ ಯಾವುದೇ ಅನುಮಾನವಿಲ್ಲ. ಈ ಎಚ್ಚರಿಕೆಯನ್ನು ಪಾಲಿಸ್ತಾ ನಮ್ಮ ಅಂಗಾಂಗಗಳನ್ನು ಕಾಪಾಡಿಕೊಳ್ಳೋಣ, ಆರೋಗ್ಯದಿಂದ ಇರೋಣ. ಥ್ಯಾಂಕ್ ಯು.